ಫಸ್ಟು ವಿಜಯಣ್ಣಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಡೇರ್ ಡೆವಿಲ್ ಮುಸ್ತಫಾ ಆದಮೇಲೆ ಇದೇ ಥರ ನಾವೇ ಸ್ಕ್ರಿಪ್ಟ್ ಮಾಡಬೇಕು, ಅಂದರೆ ಪ್ರೊಡ್ಯೂಸರ್ಸ್ ಹುಡುಕ್ಬೇಕು, ಈ ಥರ ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಓಡಾಡ್ತಿದ್ದಾಗ ಕಾಲ್ ಮಾಡಿದ್ರು, ನಮ್ಮ ಮನೆಗೆ ಬಾ ಅಂದರು. ಹೋದೆ. ಒಂದು ಸಿನಿಮಾ ಇದೆ, ಅದ್ರ ಬಗ್ಗೆ ಅಂದರೆ ನೀನು ಆ್ಯಕ್ಟ್ ಮಾಡ್ತೀಯಾ ಅಂತಂದರು. ಹ್ಞೂ ಅಂದೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಂದರೆ ಈ ಥರ ಆಪರ್ಚುನಿಟಿ ಕೊಡಿಸೋದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಜಡೇಶ್ ಸರ್ಗೆ ಅಂದರೆ ತುಂಬ ಆನೆಸ್ಟ್ ಅವರು, ಅಂದರೆ ನಾನು ಏನು ಬೇಕಾದ್ರೂ ಅವ್ರ ಹತ್ರ ಕೇಳ್ಬೋದು, ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಅವ್ರ ಜೊತೆ ಮಾತಾಡ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪ್ಲಸ್ ಮೊದಲನೇ ಸಿನಿಮಾ ಆದಮೇಲೆ ಈ ಥರದ್ದೊಂದು ಎಕ್ಸ್ಪೋಜರ್ ಮತ್ತು ಇಂಥ ದೊಡ್ಡ ಟೀಮ್ ಜೊತೆ ಮತ್ತು ಇಂಥ ಒಳ್ಳೆ ಸ್ಕ್ರಿಪ್ಟ್ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಯಾವುದೇ ಕಲಾವಿದಂಗಾದರೂ ಅದೃಷ್ಟ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಪ್ಲಸ್ ನಿಮ್ಮೆಲ್ಲರೂ ಸಪೋರ್ಟು ಬೇಕು. ಥ್ಯಾಂಕ್ ಯು ಸೋ ಮಚ್. ಕನಿಷ್ಠ ವರ್ಷಕ್ಕೆ ಒಂದು ಸಿನಿಮಾ ಅಂದಿದ್ರು 12 ಸಿನಿಮಾ ಮಾಡ್ಬೋದಿತ್ತು. ಯಾಕೆ ಈ ಅಂತರ ಅಂತಕ್ಕಂಥದ್ದು? ಅಂದ್ರೆ ಒಳ್ಳೆ ಕತೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಏನ್ ರೀಸನ್ಸ್ ಇತ್ತು ಅಂತಕ್ಕಂಥ? ಇಲ್ಲ, ಬೇರೆ ಏನು ರೀಸನ್ ಇಲ್ಲ ಸರ್. ಈಗ ಆಕಸ್ಮಿಕವಾಗಿ ಸಿನಿಮಾಗೆ ಬಂದೆ, ಸೂಪರ್ ಡೂಪರ್ ಹಿಟ್ ಆಯಿತು, ಬ್ಲ್ಯಾಕ್ ಬಸ್ಟರ್ ಆಯಿತು. ಮತ್ತೆ ಏನಾದ್ರೂ ಆ ಥರ ಬಿದ್ದುಬಿಟ್ಟು ವರ್ಷಕ್ಕೆ 2-3 ಪಿಕ್ಚರ್ ದುಡ್ಡು ಬಂತು ಅಂತ ಮಾಡಕ್ಕೆ ಹೋದ್ರೆ ಆ ಹೆಸರು ಎಲ್ಲಿ ಕಳ್ಕೊಂಬಿಡ್ತೀನೋ ಅಂತ ಕಾಯ್ತಾ ಇದ್ದೆ. ಏನೇ ಮಾಡಿದ್ರು ಒಂದ್ಸತಿ ಕೊಟ್ಟ ಜನ ನಿರೀಕ್ಷೆ ಮಾಡ್ತಾರೆ, ಆ ನಿರೀಕ್ಷೆ ಹುಸಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಕಾದಿದ್ದಕ್ಕೂ ಒಳ್ಳೆ ಕತೆ ಸಿಕ್ತು. ನಾವು ಹಿಂದೂ ಮುಂದೆ ನೋಡಿಲ್ಲ. ನನ್ನ ಮಗ ಅವ್ರು ಹೇಳಿದ್ರು 25 ದಿವಸ ನಮಗೆ ಪರಿಚಯ ಆಗಿದ್ದು ಜಡೇಶ್ ಸರ್. ಬಂದು ಹೇಳ್ತಿದ್ದಂಗೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಾದ್ರೆ ತಯಾರಾಗಬೇಕಾದ್ರೆ ಅಟ್ಲೀಸ್ಟು 6-7 ತಿಂಗಳು ಬೇಕು. ನಾವು ಯಾಕೆ ಸಡನ್ನಾಗಿ ಒಪ್ಕೊಂಡ್ವಿ ಅಂದರೆ ನಿಜವಾಗ್ಲೂ ಈ ಸಿನಿಮಾ ಸಾರಥಿಗೂ ಅಷ್ಟೇ ಅದನ್ನು ಮೀರಿಸದಂತ ಅನ್ನೋ ಭಾವನೆಯಲ್ಲಿ ನಾನು ಹೇಳ್ತಾ ಇದ್ದೀನಿ. ಆ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ಕಂಟಿನ್ಯೂಸ್ ಮಾಡ್ತೀವಿ. ಒಳ್ಳೆದಾಗಲಿ. ಪತ್ರಿಕಾ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಸ ವರ್ಷ ನಮ್ಮದು, ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಕನ್ನಡಿಗರಿಗೆ ಸಂಬಂಧಪಟ್ಟಂಗೆ, ನಮ್ಮ ಹಿಂದೂಗಳಿಗೆ ಸಂಬಂಧಪಟ್ಟಂಗೆ ಹೊಸ ವರ್ಷದಲ್ಲಿ ಹೊಸ ಹೆಜ್ಜೆ. ನಿಜಕ್ಕೂ ನಾನು ಜಡೇಶ್ ಸರ್ನೇ ಹೇಳಬೇಕು ಫಸ್ಟ್ ಓಪನಿಂಗಲ್ಲಿ. ಯಾಕಂದರೆ ಅವರು ಒಂದು ಚಿನ್ನದ ಗಣಿ ಅಂತಾರೆ. ನಮ್ಮಲ್ಲಿ ಸಾಕಷ್ಟು ನಿರ್ಮಾಪಕರು ಸಾಕಷ್ಟು ಇದು ಕತೆಗಳಿಲ್ಲ ನಮ್ಗೆ ಯಾವುದೋ ಕತೆ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಕತೆ ಇದೆ, ಕತೆ ಇರೋರ್ನು ಹುಡುಕೋರಿಲ್ಲ. ಎಲ್ಲೋ ಯಾರೋ ಹೇಳಿದ್ದು ರೀಮೇಕ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಹೇಳ್ಬಿಟ್ಟು ಆಲೋಚನೆ ಮಾಡ್ತಾರೆ. ಬಟ್ ಅದ್ರ ವಿಶೇಷವಾಗಿ ಕತೆ ಇರೋವಂಥ ಒಂದು ಗಣಿ ಅಂತ ಜಡೇಶ್ ಸರ್ ಅಂತ ಹೇಳ್ಬೋದು. ಅವ್ರದ್ದು ಈ ಹಿಂದೆ 2-3 ಸಿನಿಮಾ ನಾನು ಮಾಡಿದ್ದೀನಿ ಜೊತೆಗೆ. ಬಟ್ ಅವರಲ್ಲಿರೋವಂಥ ಒಂದು ತಾಳ್ಮೆ, ಆ ತಾಳ್ಮೆ ಅವ್ರು ನಿಜವಾಗ್ಲೂ ಗೆಲ್ಲುತ್ತೆ. ಹಸಿದವರಿಗೆ ಊಟ ಅನ್ನೋದು ಸರ್ಕಾರದ ವೇದ ಆಗಿರ್ಬೋದು, ಇದು ಸರ್ಕಾರ ಅಲ್ಲ, ನಮ್ಮದೊಂದು ಹೊಟ್ಟೆಪಾಡಿನ ಒಂದು ಜಗತ್ತು ಚಿತ್ರರಂಗ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.